ನವರಾತ್ರಿಯ 9 ದಿನಗಳು ಕೇವಲ ಫಾಸ್ಟಿಂಗು, ಗರ್ಭ, ದಾಂಡಿಯಾ ಅಷ್ಟೇ ಅಲ್ಲದೆ ಮನುಷ್ಯನ ಜೀವನದಲ್ಲಿ ಹೇಗೆ ಜೀವನವನ್ನ ನಡೆಸಬೇಕು ಅಂತ ಹೇಳ್ಕೊಡ್ತಾರೆ ನಮ್ಮ ನವದುರ್ಗೆಯರು. ಮೊದಲನೇ ಅವತಾರ ಶೈಲಪುತ್ರಿ. ಪುತ್ರಿ ಅಂದ್ರೆ ಮಗಳು, ಭೂಮಿಯ ಮೇಲೆ ಮನುಷ್ಯನ ಹುಟ್ಟು, ಮಗ ಅಥವಾ ಮಗಳಾಗಿ ಅನ್ನುವ ಸೂಚನೆ. ನಂತರ ಬ್ರಹ್ಮಚಾರಿಣಿಯ ರೂಪ, ಕಲಿಕೆಯ ಸಮಯ, ಮನುಷ್ಯನ ಸ್ಟೂಡೆಂಟ್ ಲೈಫ್ ನ ಫೇಸ್. ಮೂರನೇ ಅವತಾರ ಚಂದ್ರಗಂಟ, ಶಿವನನ್ನ ಮದ್ವೆ ಆಗ್ತಾಳೆ. ನಮ್ಮ ಮನುಷ್ಯರ ಲೈಫ್ ನಲ್ಲಿ ಸಿಂಗಲ್ ಲೈಫ್ ಇಂದ ಮ್ಯಾರಿಡ್ ಅನ್ನೋ ಸ್ಟೇಟಸ್ಗೆ ಬರುವ ಸಮಯ. ಮದ್ವೆ ಆದ್ಮೇಲೆ ಒಂದ್ ಹೆಣ್ಣಿಗೆ ಇಂಪಾರ್ಟೆಂಟ್ ಸ್ಟೇಜು ಪ್ರೆಗ್ನೆನ್ಸಿ. ಹೆಣ್ಣಿಗೆ ಗರ್ಭವತಿಯಾದ ಸ್ಟೇಜ್ ಆದ್ರೆ ಗಂಡಸಿಗೆ ಅಪ್ಪ ಅಂತ ಕರೆಸಿಕೊಳ್ಳುವ ಪ್ರೀ ಸ್ಟೇಜ್. ಮನುಷ್ಯನ ಈ ಫೇಸ್ ನ ರೆಪ್ರೆಸೆಂಟ್ ಮಾಡೋ 4ನೇ ಅವತಾರದಲ್ಲಿ ಜಗತ್ತನ್ನೇ ಸೃಷ್ಟಿ ಮಾಡಿದ ಕೂಷ್ಮಾಂಡ ದೇವಿ. ಪ್ರೆಗ್ನೆನ್ಸಿ ಆದ್ಮೇಲೆ ಮಗುವಿನ ಜನನ, ಅಪ್ಪ ಅಮ್ಮನಾಗಿ ಮನುಷ್ಯನ ಹೊಸ ಜೀವನದ ಆರಂಭ. ಸ್ಕಂದನ ತಾಯಿಯಾಗಿ ಸ್ಕಂದಮಾತಾ ದೇವಿಯ 5ನೇ ಅವತಾರ. ಸಂಸಾರದ ಜಂಜಾಟ, ಮಕ್ಕಳ ಎಜುಕೇಶನ್, ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ನಾರ್ಮ್ಸ್ ಗಳ ಕಟ್ಟುಪಾಡು ಅನ್ನುವ ಮಹಿಷಾಸುರನೆಂಬ ಇಂಟರ್ನಲ್ ನೆಗೆಟಿವಿಟಿಯನ್ನ ಫೇಸ್ ಮಾಡುವ ಸಮಯ. ದುರ್ಗೆಯ 6ನೇ ಅವತಾರ ಕಾತ್ಯಾಯಿನಿ, ಮಹಿಷಾಸುರನನ್ನ ಫೇಸ್ ಮಾಡಿದ ಹಾಗೆ. ನಮ್ ನೆಗೆಟಿವಿಟಿ, ಅಸೂಹೆ, ದ್ವೇಷವನ್ನ ಕೊಂದು ಪಾಸಿಟಿವಿಟಿ ಕಡೆ ಹೋಗೋದಕ್ಕೆ ಸೂಚಿಸೋ ಕತ್ತಲೆಯಲ್ಲಿ ರಕ್ತ ಬೀಜಾಸುರನನ್ನ ಕೊಂದು ಬೆಳಕು ಚೆಲ್ಲಿದ 7ನೇ ಅವತಾರ ಕಾಳರಾತ್ರಿ. ಇಷ್ಟೆಲ್ಲಾ ಕಷ್ಟಗಳನ್ನ, ಕರ್ತವ್ಯಗಳನ್ನ ಗೆದ್ದಾಗ ಮನುಷ್ಯ ಮತ್ತೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತಾನೆ. ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ದಾರಿದೀಪವಾಗ್ತಾನೆ. ಕಠಿಣ ತಪಸ್ಸು ಮಾಡಿದ ಪಾರ್ವತಿ ಮೈಬಣ್ಣ ಕಪ್ಪಾದಾಗ ಗಂಗಾ ನದಿಯಲ್ಲಿ ಎದ್ದು ಬಿಳಿ ರೂಪ ಪಡೆದು 8ನೇ ಅವತಾರದಲ್ಲಿ ಮಹಾಗೌರಿಯಾಗಿ ಇನ್ಸ್ಪಿರೇಷನ್ ಆದ ಹಾಗೆ. ಕೊನೆಯ ಅವತಾರದಲ್ಲಿ ಸಿದ್ಧಿದಾತ್ರಿ, ಎಲ್ಲವನ್ನೂ ಗೆದ್ದ ಸಾಧಕಿ. ಹುಟ್ಟಿನಿಂದ ಕೊನೆಯವರೆಗೂ ಮನುಷ್ಯ ಪ್ರತಿದಿನ ಒಳ್ಳೆಯದನ್ನೇ ಮಾಡ್ತಾ, ಕೆಟ್ಟದನ್ನ ಸಂಹಾರ ಮಾಡ್ತಾ, ಮತ್ತೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತಾ ಬದುಕಿದ್ರೆ ಭೂಮಿ ಮೇಲೆ ನಮ್ಮ ಕರ್ಮಗಳನ್ನ ಸಂಪೂರ್ಣವಾಗಿ ಮುಗಿಸಿದ ನೆಮ್ಮದಿ. ಎ ಫೈನಲ್ ಡೆಸ್ಟಿನೇಷನ್ ಆರ್ ಅ ಜರ್ನಿ ಎಂಡ್ಸ್ ಆಸ್ ಅ ಗುಡ್ ಹ್ಯೂಮನ್ ಅನ್ನುವ ಗೆಲುವು.